ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹೊಸದು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಈ ತಿಂಗಳು ನಿಮಗೆ ಒಟ್ಟಿಗೆ 6,000 ರೂಪಾಯಿ ಬರುತ್ತೆ. ಹೌದು, ಅದು ಹೇಗೆ ಅಂತ ಯೋಚನೆ ಮಾಡ್ತಾರೆ ಅವರಿಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಇವಾಗಲೇ ಗೊತ್ತಾಗಿದೆ 23ನೇ ಕಂತಿನ ಹಣ ಜಮೆ ಶುರು ಮಾಡಿದ್ದಾರೆ ಅಂತ. ಈಗ ಆಲ್ರೆಡಿ ಒಂದು 75% ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಜಮೆ ಆಗಿದೆ. ಈಗ ಒಂದು 2-3 ದಿವಸದಿಂದ ಇನ್ನೊಂದು ಹಂತದ ಹಣನ ಜಮೆ ಮಾಡಿದ್ರು. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದ್ರು ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಬಂದಿದೆ ಅಂದರೆ. ಅದೊಂದೇ ಅಲ್ಲ, ಯಾರಿಗೆಲ್ಲ 22ನೇ ಕಂತಿನ ಹಣ ಬಂದಿರಲಿಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಸ್ವಲ್ಪ ಜನಕ್ಕೆ ಬಂದಿರಲಿಲ್ಲ. ಸೊ ಅಂಥವ್ರಿಗೆ 22, 23ನೇ ಕಂತಿನ ಹಣ ಎರಡೂ ಸೇರಿ ಒಟ್ಟಿಗೆ 4,000 ರೂಪಾಯಿ ಜಮೆ ಮಾಡಿದ್ದಾರೆ. ಸೊ ಅಕಸ್ಮಾತ್ ನಿಮ್ಗೆ ಇನ್ನೂ 23ನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಈ ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ 8ನೇ ತಾರೀಕು, ಸೊ ಸೋಮವಾರ. ಈ ವೀಕಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ 24ನೇ ಕಂತಿನ ಹಣ ಅಂದರೆ ಇದು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಹಣ ಜಮೆ ಆಗಿದೆ. ಇನ್ನು ಅಕ್ಟೋಬರ್ ನವಂಬರ್ ತಿಂಗಳದ್ದು ಬಾಕಿ ಇದೆ. ಇನ್ನು ಅಕ್ಟೋಬರ್ ತಿಂಗಳದ್ದು ಕೂಡ ಈ ತಿಂಗಳು 15ನೇ ತಾರೀಕು ನಂತರ 24ನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ 23ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಕೆಲವೊಬ್ಬರಿಗೆ ಅವ್ರದ್ದೆಲ್ಲ ಕ್ಲಿಯರ್ ಮಾಡಿ ಈ ವೀಕಲ್ಲಿ. ನೆಕ್ಸ್ಟ್ ವೀಕ್ ಅಂದರೆ 15th ಮೇಲೆ 24ನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಅಪ್ಡೇಟ್ ಬಂದಿದೆ. ಸೊ ಕಮೆಂಟ್ ಮಾಡಿ ನಿಮಗೆ 23ನೇ ಕಂತಿನ ಹಣ ಜಮೆ ಆಗಿದೆಯಾ ಇಲ್ಲ ಅಂತ. ಖಂಡಿತ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಈ ವೀಕಲ್ಲಿ ಖಂಡಿತ ಬಂದೇ ಬರುತ್ತೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಯಾವುದೇ ಕಂತಿನ ಹಣ ಜಮೆ ಮಾಡಿದ್ರು ಕೂಡ ಒಟ್ಟಿಗೆ ಬರೋದಿಲ್ಲ. ಇವಾಗ ಕೇಂದ್ರ ಸರ್ಕಾರದಿಂದ ಹಣ ಜಮೆ ಮಾಡಿದ ದಿವಸನೇ ಒಂದು 90% ಜನಕ್ಕೆ ಬಂದ್ಬಿಡುತ್ತೆ. ಎಲ್ಲೋ ಇನ್ನು 10% ಜನಕ್ಕೆ ನೆಕ್ಸ್ಟ್ ಡೇ ಬರುವಂಥದ್ದು. ಬಟ್ ಈ ನಮ್ಮ ರಾಜ್ಯ ಸರ್ಕಾರ ಅದರಲ್ಲೂ ಈ ಗ್ಯಾರಂಟಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಯಾವಾಗ ಮಾಡಿದ್ರು ಕೂಡ ಅಷ್ಟೇ ಅಟ್ಲೀಸ್ಟ್ ಒಂದು ತಿಂಗಳೂನಾರ ಟೈಮ್ ತೊಗೋತಾರೆ ಜನಕ್ಕೆ ಹಣ ಹಾಕಲಿಕ್ಕೆ. ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಜಮೆ ಆಗಿರೋದಂತೂ ನಿಮಗೂ ಕೂಡ ಗೊತ್ತಿರುತ್ತೆ, ನಿಜ. ಬಟ್ ನಿಮಗೆ ಬರೋ ತಡ ಆಗಿರುತ್ತೆ ಅಷ್ಟೇ. ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಸರಿ ಇದೆ, KYC ಆಗಿದೆ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ, ನಿಮ್ದು ಯಾವುದೇ ರೀತಿ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿಲ್ಲ ಅಂದರೆ ಖಂಡಿತ ಬಂದೇ ಬರುತ್ತೆ. ಅಂದರೆ ಕ್ಯಾನ್ಸಲೇಷನ್ನು ಆಗ್ತಿರೋದ್ರಿಂದ ಅಕಸ್ಮಾತ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಸೊ ಹಾಗಾಗಿ ಅಕಸ್ಮಾತ್ ನಿಮಗೆ ಕಂಟಿನ್ಯೂಸ್ 2-3 ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ಸು ಆ್ಯಕ್ಟಿವ್ ಇದೆಯಾ ಅಥವಾ ಕ್ಯಾನ್ಸಲೇಷನ್ ಆಗಿದೆಯಾ ಅಂತ. ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಆಹಾರ ವೆಬ್ಸೈಟಲ್ಲಿ. ಇಲ್ಲ ಅಂತಂದರೆ ನೀವು ಬೆಂಗಳೂರು 1, ಕರ್ನಾಟಕ 1 ಸೆಂಟರ್ಸಲ್ಲಿ ಹೋಗಿ ಕೇಳ್ಬೋದು. ಇಲ್ಲಾಂದರೆ ಪ್ರತಿ ತಿಂಗಳು ರೇಷನ್ ಡಿಪೋಗಳಲ್ಲಿ ಏನೋಗಿ ರೇಷನ್ ತೊಗೊಳ್ತೀರಾ ಪ್ರತಿ ತಿಂಗಳು ಕೂಡ ಅಲ್ಲೂ ಲಿಸ್ಟ್ನ ಪೇಸ್ಟ್ ಮಾಡಿರ್ತಾರೆ ಶಾಪ್ ಮುಂದ್ಗಡೆ, ಯಾರ್ದೆಲ್ಲ ಕ್ಯಾನ್ಸಲೇಷನ್ ಆಗಿರುತ್ತೆ ಅವ್ರದ್ದು. ಸೊ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಅಕಸ್ಮಾತ್ ಒಂದು 3-4 ತಿಂಗಳಿಂದ ಬಂದಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಅದು ಕೂಡ ಒಂದು ರೀಸನ್ನು. ಅಕಸ್ಮಾತ್ ಹಣ ಬಂದಿಲ್ಲ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಹಣ ಬರೋದಿಲ್ಲ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ 23ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ 24ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ, ಈ ತಿಂಗಳು 15ನೇ ತಾರೀಕು ಮೇಲೆ ಅಂತ ಹೇಳಿದ್ದಾರೆ. ಬಟ್ ಬಂದ ಮೇಲೇ ಗ್ಯಾರಂಟಿ, ಯಾಕಂದರೆ ಪ್ರತಿ ಸತಿ ಇದೇ ಥರ ಹೇಳ್ತಿರ್ತಾರೆ, ಹಣ ಹಾಕೋದು ಮಾತ್ರ ತುಂಬಾ ಡಿಲೇ ಮಾಡ್ತಾರೆ. ಬಟ್ ಅವ್ರು ಹೇಳಿರೋ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ನೀವು ಸುಳ್ಳು ಸುದ್ದಿ ಹೇಳ್ತಾ ಇದ್ದೀರಾ, ರಾಂಗ್ ಇನ್ಫಾರ್ಮೇಷನ್ ಅದು ಇದು ಅಂತ ಕಮೆಂಟ್ ಮಾಡಬೇಡಿ. ಅವ್ರು ಹೇಳೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾವು ಹಣ ಹಾಕೋದಲ್ಲ, ಸರ್ಕಾರದಿಂದ ಹಣ ಹಾಕುವಂಥದ್ದಲ್ಲ. ಸೊ ಅವ್ರದ್ದು ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ವೀಡಿಯೋಸ್ ನೋಡಿ, ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ಪೋಸ್ಟ್ ಮಾಡ್ತಿರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.